ಪ್ರೀತಿಸುತ್ತಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇಷ್ಟು ತನಕ ಆಶಾ ಸ್ಟೂಡೆಂಟ್ ಇದ್ರು, ಅವರು ಚೆನ್ನಾಗಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿದ್ರು ಅಪ್ಪ ಅಮ್ಮ ಪ್ರೀತಿಯನ್ನು ಚೆನ್ನಾಗಿ ಕೊಟ್ಟರೆ, ಅಂದರೆ ಅಪ್ಪ ಅಮ್ಮ ನಿಜವಾದ ಕೌನ್ಸಿಲರು, ಅಪ್ಪ ಅಮ್ಮನೇ ನಿಜವಾದ ಪೇರೆಂಟ್ಸ್, ಅಪ್ಪ ಅಮ್ಮನೇ ನಿಜವಾದ ಫ್ರೆಂಡ್ಸ್ ಆಗಿ ಇರ್ತಾರೆ. ಅವರು ಸರಿಯಾಗಿ ಪ್ರೀತಿಯನ್ನು ಕೊಟ್ಟರೆ ಬೇರೆ ಪ್ರೀತಿಗಾಗಿ ಹೋಗುವಂತಹ ಅನಿವಾರ್ಯತೆ ಇರಲ್ಲ ಅನ್ನುವಂಥದ್ದು. ಸೊ ಆಶಾಗೆ ಥ್ಯಾಂಕ್ಸ್ ಹೇಳಿ. ಈಗ ಮತ್ತೊಬ್ಬ ಗೆಸ್ಟ್ ಕೂಡ ಇದ್ದಾರೆ, ಆಕೆ ಹೆಸರು ದಿವ್ಯಾ ಅಂತ. ಸೊ ವೆಲ್ಕಮ್. ಥ್ಯಾಂಕ್ ಯು. ಲವ್ ಕ್ರಶ್ ಅಂತ ಆಗಿದ್ದು ಏನಾದರೂ ಇದೆಯಾ? ವ್ಯಾಲೆಂಟೈನ್ಸ್ ಡೇ ಅಂತ ಕಾಲೇಜ್ ಡೇಸಲ್ಲಿ ಏನಾದರೂ ವ್ಯಾಲೆಂಟೈನ್ಸ್ ಡೇಗೆ ಕಾಯ್ತಾರಾ ನಿಮ್ಮ ಕಾಲೇಜಲ್ಲಿ? ಡೆಫಿನೆಟ್ಲಿ ಕಾಯ್ತಾರೆ. ಕಾಯ್ತಾರಾ? ಆಫ್ ಕೋರ್ಸ್. ಫೈನ್. ಹೇಗೆ ಕಾಯ್ತಿರ್ತಾರೆ? ನೀವು ಕ್ರಶ್ ಬಗ್ಗೆ ಕೇಳಿದ್ರಿ, ಫಸ್ಟ್ ಕ್ರಶ್ ಬಗ್ಗೆ ಹೇಳ್ತೀನಿ. ನನಗೆ ಕ್ರಶ್ ಅಂದರೆ ಇಟ್ಸ್ ನಾಟ್ ಲೈಕ್ ಲವ್. ಕ್ರಶ್ ಅಂದರೆ ಯಾರ ಮೇಲೆ ಬೇಕಾದ್ರೆ ಆಗ್ಬೋದು. ನನಗೆ ನಮ್ಮ ಗಾರ್ಡನ್ ಸಿಟಿ ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಇದ್ರು, ತುಂಬ ಸ್ಮಾರ್ಟ್ ಆಗಿದ್ರು. ಇಸ್ ಫ್ರಮ್ ಡೆಲ್ಲಿ. ಅವ್ರ ಕ್ಲಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು. ತುಂಬ ಒಂಥರ ವೆರಿ ಅಟ್ರಾಕ್ಟಿವ್ ಪರ್ಸನ್ ಆ್ಯಂಡ್ ದ ವೇ ಯೂಸ್ ಟು ಸ್ಪೀಕ್ ಇಂಗ್ಲೀಷ್, ಅವರಿಂದನೇ ನಾನು ಸ್ವಲ್ಪ ಇಂಗ್ಲೀಷ್ ಕಲ್ತಿದ್ದೀನಿ. ಅಂದರೆ ಅವರಿಂದಾನೆ. ನಮಗೆ ಇಷ್ಟವಾಗಿರೋ ಒಂದು ಕ್ವಾಲಿಟಿ ಅವರಲ್ಲಿ ಏನಾದರೂ ಇದ್ದರೆ ಆಟೋಮೆಟಿಕಲಿ ಕ್ರಶ್ ಆಗುತ್ತೆ. ಅಫ್ಕೋರ್ಸ್. ಏನು ಹೇಳ್ತಾರೆ ವಿಕ್ರಮ್? ಡೆಫಿನೆಟ್ಲಿ ಅವರು ಹೇಳ್ದಂಗೆ, ಆಶಾ ಅವ್ರು ಹೇಳ್ದಂಗೆ ಲೆಕ್ಚರ್ ಮೇಲೆ ಆಗಿದೆಯಾ? ಆಗಿರ್ಬೋದು, ನನಗಂತೂ ಆಗಿಲ್ಲ. ಆಗೋದಿದೆ, ಕೇಳಿದ್ದೀನಿ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಓ ಟೀಚರ್ ಚೆನ್ನಾಗಿದ್ದಾರಪ್ಪ, ಏನೋ ಒಂಥರ ಅನ್ಸುತ್ತೆ ಹಂಗೆ ಅಂತ. ಡೆಫಿನೆಟ್ಲಿ ಆಗುತ್ತೆ. ಆಮೇಲೆ ಅವ್ರು ಆಶಾ ಹೇಳ್ದಂಗೆ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ ಕಡೆಯಿಂದ ಲವ್ ಸಿಗದೇ ಇದ್ದಾಗ ಹುಡುಗರು ಅಥವಾ ಹುಡುಗಿರು ಡಿಫ್ರೆಂಟ್ ರೂಟ್ಸ್ ನೋಡ್ಕೊಂಡು ಹೋಗ್ತಾರೆ. ಹುಡುಗಿರು ಎಸ್ಪೆಷಲಿ ಓಕೆ ಬೇರೆ ಹುಡುಗನಿಂದೆ ಹೋಗ್ಬೋದು, ಹುಡುಗರು ಅಷ್ಟೇ ಹುಡುಗಿಯಿಂದೆ ಹೋಗ್ಬೋದು. ಅದು ಇನ್ನೊಂದು ಏನಂದರೆ ಇಲ್ಲಿ ಸ್ಮೋಕಿಂಗಿಗೆ ಇಳಿತಾರೆ ಹುಡುಗರು, ಆಲ್ಕೋಹಾಲ್, ಡ್ರಗ್ಸ್. ಸೊ ಇದನ್ನು ಕಾಡೋದು. ಸೊ ಮೇನ್ ಪೇರೆಂಟ್ಸ್ ಪ್ರೀತಿ ನಮ್ಮಲ್ಲಿ ಇಲ್ಲದೇ ಇದ್ದರೆ ರೂಟ್ ಕಾಸ್ ಅದೇ ಅಂತ ಗ್ಯಾರಂಟಿ. ಹಾಂ, ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ಈ ಥರ ಹೋಗುವಂಥ ಸ್ಟೂಡೆಂಟ್ಸ್ಗೆ ಆ್ಯಸ್ ಅ ಸ್ಟೂಡೆಂಟ್ ಏನಂತ ಹೇಳಬೇಕು ಅಂತ ಅನ್ಸುತ್ತೆ? ಏನು ಹೇಳಲಿಕ್ಕಾಗಲ್ಲ, ಯಾಕಂದರೆ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಈಗ ನಾವು ಒನ್ಸ್ ಅವರು ಹ್ಯಾಬಿಟಿಗೆ ಇಳಿದ್ಬಿಟ್ಟಾಗ ಅನ್ನೋ ಥರದ್ದು ತುಂಬ ಆಚೆ ಕಷ್ಟ. ಏನಾಗುತ್ತೆ ಅಂದರೆ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಗ್ರೂಪಲ್ಲಿ ಫ್ರೆಂಡ್ಸ್ ಇವಾಗ ಸಿಗರೇಟ್ ಸೇರ್ತಾನೆ, ಕುಡಿತಾನೆ ಅಂತ ಗೊತ್ತಾದರೆ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋನು ಇದ್ದೇ ಇರ್ತಾನೆ. ಅವ್ನಿಗೇನಂದರೆ ಮನೇಲಿ ಹೇಳಿದ್ರೆ ಇವನ್ನೆಲ್ಲಿ ಅವ್ನಿಗೆ ಆಚೆ ತರಕ್ಕೆ ಇಷ್ಟ ಇರುತ್ತೆ. ಅಂದರೆ ಅವ್ನ ಫ್ರೆಂಡ್ನ ಹ್ಯಾಬಿಟ್ ಇಂದ ಆಚೆ ತರಕ್ಕೆ ಇಷ್ಟ ಇರುತ್ತೆ. ಬಟ್ ಅವ್ರ ತಾಯಿಗೆ ತಂದೆಗೆ ತಿಳಿಸ್ಬಿಟ್ರೆ ಅವ್ರಿಗೆ ಏನು ಮಾಡ್ತಾರೆ, ಬೇರೆ ಸ್ಟೆಪ್ಸ್ ತೊಗೊಂಡ್ಬಿಟ್ರೆ ಅಂತ ಅವ್ನಿಗೆ ಭಯ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರಾಗವರೆ ಇನಿಷಿಯೇಟಿವ್ ತೊಗೊಂಡ್ರೇನೆ ಆಗೋದಿಲ್ಲ. ಅಂದರೆ ಅಲ್ಲ, ಫ್ರೆಂಡ್ಸ್ ಗ್ರೂಪ್ ಅಲ್ಲೇನೆ ಸರಿ ಮಾಡುವಂತ ಚಾನ್ಸಸ್ ಇರುತ್ತೆ. ಈ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹಾಳಾಗ್ಬಿಡ್ತಾರ ಹೇಗೆ ಅಂತ? ಎರಡೂ ರೀತಿ ಇರುತ್ತೆ ಅಲ್ಲಿ. ಹೆಂಗೆ ಅಂದ್ರೆ ಇವಾಗ ಒಂದು ಗ್ರೂಪಲ್ಲಿ 6 ಜನ ಸಿಗರೇಟ್ ಸೇದೋರು ಇರ್ತಾರೆ, ಒಬ್ಬ ಸಿಗರೇಟ್ ಸೇದಿರೋನು ಇರ್ತಾನೆ. ಸೊ ಹಾಗಂತ ಅದೇ ಪರ್ಸಿವಿಯರ್ ನಮ್ಮಲ್ಲಿ ಇರೋದು ಅದು ಮೇನ್. ಎಷ್ಟೊಂದು ಜನ ಒಬ್ಬ ಸಿಗರೇಟ್ ಸೇದೋನು ಇರ್ತಾರೆ, ಹಂಗೆ ಡಬಲ್ ಆಗ್ತಾನೂ ಹೋಗುತ್ತೆ. ಸೊ ನಮ್ಮಲ್ಲಿ ಇದ್ರೆ ನಾವು ಆಗಲ್ಲ, ಏನೂ ಆಗಲ್ಲ ಅಂದ್ರೆ ಇವ್ರು ಹೇಳ್ದಂಗೆ ಪಿಯರ್ ಪ್ರೆಷರ್, ಇಟ್ ಮ್ಯಾಟರ್ಸ್ ಅ ಲಾಟ್. ನಿಜವಲ್ಲೂ ಅದು ಪಾಪ ಚೆನ್ನಾಗಿರೋರ್ಗು ಇರ್ಲಿ ಸ್ವಲ್ಪ ಹಂಗ್ ಮಾಡಿ ಪಾಪ ಅವ್ರಿಗೆ ಅದು ಕೆಟ್ಟ ಚಟಕ್ಕೆ. ಯಾರು ಅವ್ರನ್ನ ಬಲವಂತ ಮಾಡಿದ್ರಲ್ಲ ಆ ವ್ಯಕ್ತಿ ಬಿಟ್ಬಿಟ್ಟಿರ್ತಾನೆ, ಇವನ್ ಪಾಪ ಶುರು ಮಾಡ್ಕೊಂಡಿರ್ತಾರೆ. ತುಂಬಾ ಶೋಕಿಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಯುವಕರು. ಇವಾಗ ಎಸ್ಪೆಷಲಿ ಹುಡುಗರೇ ಸಿಗರೇಟ್ ಸಿಗ್ತಾನೆ, ಏನ್ ಕೂಲ್ ಅಪ್ಪ ಇವನು ಬಾ ಸಿಗರೇಟ್. ಅದು ಹುಡುಗಿರು ಮುಂದೆ ಸೇರಿದ್ರೆ ಏನೋ ಕ್ರೇಜ್, ಅದೇನೋ ರಿಂಗ್ ಎಲ್ಲ ಅದೇ ಈ ತರದ್ ಏನೇನೋ. ಸೊ ಅದು ಒಂದು ದಿನಕ್ಕೆ ಒಂದು ಸುಮ್ನೆ ಶೋಕಿ ಅವಳು ಬರ್ತಿದ್ದಾಳೆ, ಅವಳು ಮುಂದೆ ಸೇದ್ಬೇಕಪ್ಪ ಒಂಚೂರು ಇಂಥದೆಲ್ಲ ನೋಡಿ ಗರ್ಲ್ಸ್ ಇಂಪ್ರೆಸ್ ಆಗ್ತಾರಂತ ಕೇಳೋಣ ದಿವ್ಯಾನ? ಎಸ್, ಅಫ್ಕೋರ್ಸ್. ಈಗ ಕೆಲವು ಹುಡುಗಿರು ಏನಂದ್ರೆ, ಇವಾಗ ತುಂಬಾ ಹುಡುಗಿರು ಬ್ಯಾಡ್ ಬಾಯ್ಸ್ ನ ಇಷ್ಟಪಡೋದು ಜಾಸ್ತಿ ಗುಡ್ ಗರ್ಲ್ಸ್ ಗಿಂತ. ಬೇಕಿದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳಿ. ಒಂದು ಪಾಯಿಂಟ್ ನೆನಪಾಯ್ತು, ಈ ರೌಡಿಗಳೇ ರಿಯಲ್ ಹೀರೋ ಅನ್ಕೊಂಡ್ಬಿಟ್ಟಿರ್ತಾರೆ. ಅದು ತುಂಬಾ ದೊಡ್ಡ ತಪ್ಪು. ಬೇಕಂದ್ರೆ ನೋಡಿ, ವಿಲನ್ಗಳೇ ತುಂಬಾ ಮಿಂಚ್ತಾರೆ ಫಿಲಮ್ಗಳಲ್ಲಾಗಲಿ ಸೀರಿಯಲ್ಸ್ ಆಗ್ಲಿ ಎಲ್ಲ ಕಡೆ ವಿಲನ್ಸ್ಗೆ ಇದಿರುತ್ತೆ. ಹಾಗಾಗಿ ಇವರು ವಿಲನ್ಸ್ ಲವ್ ಮಾಡ್ತಾರೆ. ನನ್ಗನ್ಸ್ದಂಗೆ ಈ ಹಿಂದಿನ ಕಾಲದಲ್ಲಿ ಇದ್ದಂಗೆ ರೌಡಿನೇ ದೊಡ್ಡ ಹೀರೋ ಆ ತರ ಎಲ್ಲ. ಇವಾಗ ಸ್ವಲ್ಪ ಬುದ್ಧಿವಂತರು, ಯಾರು ವಿವೇಕ ಇಟ್ಕೊಂಡು ಯೋಚನೆ ಮಾಡ್ತಾರೋ ಹೆಣ್ಮಕ್ಳು, ಇವ್ನು ಓದ್ತಾನ, ಮುಂದೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂತಾನ, ನಮ್ಮನ್ನ ನೋಡ್ಕೊಂತಾನ ಅನ್ನುವಂತ ನಿಜವಾದ ವಿವೇಕ ಇಟ್ಕೊಂಡಿರೋ. ಈ ಕಾಲೇಜ್ ಡೇಸ್ ಅಲ್ಲಿ ಆಗೋ ಲವ್ಗು ಆಫ್ಟರ್ ಪ್ರೊಫೆಷನ್ ಒಂದೇನೋ ಒಂದು ತಿಳುವಳಿಕೆ ಬಂದಿರುತ್ತೆ, ಆಮೇಲೆ ಬರೋ ಲವ್ಗು ಡಿಫ್ರೆನ್ಸ್ ಏನು ಅಂತೀರಿ? ಹೌದು, ಡಿಫ್ರೆನ್ಸ್ ಇಲ್ಲಿದೆ. ಏನಂತಂದ್ರೆ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಅವ್ರಿಗೆ ಫ್ಲಕ್ಚುಯೇಷನ್ಸ್ ಇರುತ್ತೆ. ಏನ್ ಮಾಡ್ಬೇಕು ಅನ್ನೋದು ಒಂದು ಅವ್ರ ಕೆರಿಯರ್ ಬಗ್ಗೆ ಅವ್ರಿಗೆ ಫರ್ಮ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಯಾಕೆಂದ್ರೆ ವಯಸ್ಸು. ಹಾಗಾಗಿ ಆಮೇಲೆ ನೆಕ್ಸ್ಟ್ ಅವ್ರ ಪ್ರೊಫೆಷನ್ಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ದುಡಿಯೋದು ಗೊತ್ತಿರುತ್ತೆ, ಸ್ವಲ್ಪ ಜೀವನದ ಬಿಸಿ ಮುಟ್ಟಿರುತ್ತೆ, ಆಮೇಲೆ ಅವ್ರು ಯಾರು ಬೇಕು ಅನ್ನೋದು ಗೊತ್ತಿರುತ್ತೆ, ಅವ್ರ ತಂದೆ ತಾಯಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಚೂರು ಅಲ್ಲಿ ಇಲ್ಲಿ ಗೊತ್ತಿರುತ್ತೆ. ಆಮೇಲೆ ಅಪ್ಪ ಅಮ್ಮ ಮನೇಲಿ ಗಂಡು ಮಕ್ಳಿಗೆ ನೋಡೋ ಹುಡುಗಿ ನೋಡೋ ಅಂತ ಜೀವ ತಿಂತಿರ್ತಾರೆ.
ಸೊ ಆ ಥರ ಅಂದರೆ ಆ ರೀತಿ ಒಂದು ಡಿಫ್ರೆನ್ಸ್ ಇರುತ್ತೆ. ಮತ್ತು ತನಗೆ ಎಷ್ಟು ಅರ್ನಿಂಗ್ಸ್ ಇದೆ ಅದರಿಂದ ಎಷ್ಟು ನಾವು ಅವಳನ್ನ ಸಾಕೊಳ್ಳೋಕ್ಕಾಗುತ್ತೆ, ಎಂಥವಳು ನನಗೆ ಬೇಕು, ನಾನು ಎಂಥವಳನ್ನ ಡಿಸರ್ವ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಪ್ರೊಫೆಷ್ನಲ್ ಆಗೋದು, ಪ್ರೊಫೆಷನ್ ಅವರ ಒಂದು ಕೆಲಸಕ್ಕೆ ವೃತ್ತಿಗೆ ಅಂತ ಸೇರ್ಕೊಂಡ್ಮೇಲೆ ಅವ್ರಿಗೆ ಆಗೋವಂಥ ಒಂದು ಪ್ರೀತಿ ಇರುತ್ತಲ್ಲ, ಅದು ನನಗನ್ಸ್ದಂಗೆ ಸ್ವಲ್ಪ ಮೆಚೂರಿಟಿ ಇರುತ್ತೆ. ಅದಾದ್ಮೇಲೆ ಮದುವೆ ಆದ್ಮೇಲೆ ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದ್ರ ಬಟ್ ನನ್ಗನ್ಸೋದು ಸ್ಟೂಡೆಂಟ್ಸ್ ಲವ್ನ ಒಂದ್ಸತಿ ಹೌದು ಲವ್ ಅನ್ನೋದು ಪ್ರೀಶಿಯಸ್, ಅದು ಸೂಪರ್ಬು, ನಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ, ಫೀಲಿಂಗ್ಸ್ನ ಶೇರ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಇಮ್ಮೆಚೂರ್ ಅಂದ್ಬಿಡ್ತಾರೆ ದೊಡ್ಡವರು. ಹೌದಾ ಇಲ್ಲ? ಹೌದು, ಖಂಡಿತ ಹೌದು. ಅವ್ರಿಗಾದ್ರೆ ಸರಿ, ಯೋಚನೆ ಮಾಡೋ ಶಕ್ತಿನೇ ಇಲ್ವಲ್ಲ ಅವ್ರಿಗೆ. ಯೋಚನೆ ಮಾಡೋ ಶಕ್ತಿ ಇಲ್ಲಲ್ಲ, ಇರುತ್ತೆ. ಅದೇ ಅವರು ಆಶಾ ಹೇಳಿದ್ದು ಎಲ್ಲದಕ್ಕೂ ಅನ್ವಯ ಆಗುವಂತ ಒಂದು ಒಳ್ಳೆ ಒಂದು ಇದನ್ನ ಹೇಳಿದ್ರು ಅವ್ರು. ಮಾತು ಏನಂತಂದ್ರೆ, ತಂದೆ ತಾಯಿ ಇವಾಗ ನನಗೆ ಯಾಕಂಗ್ ಅನ್ಸುತ್ತೆ, ನನಗೆ ಇವಾಗ ಅಪ್ಪ ಅಮ್ಮ ಎಲ್ಲೋ ಇವಾಗ ಇಬ್ರು ತಂದೆ ತಾಯಿ ಕೆಲ್ಸಕ್ಕೆ ಹೋಗೋರು ಅಥವಾ ಏನು ಕೇಳ್ದಲೇ ಇರೋರು ಸುಮ್ಮನೆ ಬೇಕಾರಾಗಿ ಬಿಟ್ಬಿಟ್ಟಾದಾಗ ಒಂದೊಂದ್ಸಲ ನನಗೊಬ್ಬ ಬೇಕು ಅಂತ ಅನ್ಸ್ತಿರತ್ತೆ. ಅದು ಮನುಷ್ಯಂಗೆ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ ಮೇಡಮ್, ಇಲ್ಲ ಅಂತ ಹೇಳಲೇಬೇಡಿ, ಯೋಚನೆ ಮಾಡೋ ಶಕ್ತಿ ಇರುತ್ತೆ. ಒಂದೊಂದ್ಸಲ ಏನಂದ್ರೆ ಮುಂದಿನ ಜೀವನದ ಒಂದು ಕಲ್ಪನೆ ಇರೋದಿಲ್ಲ ಅವ್ರಿಗೆ. ಕಲ್ಪನೆ ಪ್ರಾಕ್ಟಿಕಲ್ ಆಗಿ ಲೈಫ್ ಏನಿರುತ್ತೆ ಅನ್ನೋ ಕಲ್ಪನೆ ಇರಲ್ಲ. ಅಂತ ಸಂದರ್ಭದಲ್ಲಿ ಸ್ವಲ್ಪ ತಂದೆ ತಾಯಿ ಕನ್ವಿನ್ಸ್ ಮಾಡ್ಬೇಕು. ಏನು ಯೋಚನೆ ಮಾಡಾಗ ಪೆದ್ಗುಂಡ ನೀನು ಅಂತ ಹೇಳಕ್ಕಾಗಲ್ಲ. ದೇರ್ ಆಲ್ ಎಜುಕೇಟ್. ನಮ್ಕಿಂತ ಸಿಕ್ಕಾಪಟ್ಟೆ ನನ್ನ ಮಗಳು ತಗೊಂಡ್ರೆ ಅವಳು ವೆರಿ ಸ್ಮಾರ್ಟ್. ನನ್ಗೆ ಅದೊಂದ್ಸಲ ನನ್ಕಿಂತ ಎಷ್ಟು ಬುದ್ಧಿವಂತ ಇದೆ ಇವಳು ಅಂತ ಅನ್ಸುತ್ತೆ ಅವಾಗ. ಸೊ ತಂದೆ ತಾಯಿಗಿಂತ ಮಕ್ಳಿಗೂ ಆ ವಯಸ್ಸಿಂದು ಆ ಒಂದು ಟ್ರೆಂಡ್ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಅವ್ರನ್ನ ಒಂದು ಬೇರೆ ಆ ಕಡೆಯಿಂದ ಹೋಗ್ಬೇಡ ಅಂತ ಒಂದು ನಾವು ಹೇಳ್ಕೊಂಡ್ ಬರ್ಬೇಕು. ಅದಕ್ಕೊಂದು ರೂಟ್ ಇದೆ. ಸುಮ್ನೆ ಗಡಿಬಿಡಿ ಮಾಡಿ ಹೊಡೆದು ಎಲ್ಲ ಬೇರೆ ಬೇರೆ ಮೆಡಿಕಲ್ ಸಪೋರ್ಟ್ ನೀವು ತಗೋಬಹುದು, ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ. ಯಾಕೆ ಹೀಗೆ ಮಾಡ್ತಿದ್ದಾಳೆ, ಅವಳಿಗೆ ಯಾಕೆ ಓದೋದ್ರ ಬಗ್ಗೆ ಗಮನ. ನನ್ಗನ್ಸುತ್ತೆ ಇವತ್ತಿನ ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಪ್ರೊಫೆಷನ್ ಜಾಸ್ತಿ ಥಿಂಕ್ ಮಾಡ್ತಾ ಇದಾರೆ. ಲವ್ ಅನ್ನೋದೊಂದು ಸೈಡ್ ಅಲ್ಲಿ ಇದ್ರೂ ಕೂಡ ಬ್ಯಾಲೆನ್ಸ್ ಮಾಡಕ್ ಕಲ್ತಿದ್ದಾರೆ ಹುಡುಗರು ಹುಡುಗಿರಾಗ್ಲಿ. ಇವಾಗ ಬ್ಯಾಲೆನ್ಸ್ ಮಾಡೋದು, ಓದೋದು. ಕೆಲವೊಬ್ರು ಇರ್ತಾರೆ, ನೀವು ನೋಡಿರ್ತೀರಾ, ಫಸ್ಟ್ ರ್ಯಾಂಕ್ ಕಾಲೇಜಲ್ಲಿ ಅವನು ಗರ್ಲ್ ಫ್ರೆಂಡ್ ಸುತ್ತಾಡ್ತಿರ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನು ಲವ್ ಮಾಡೋದು ತಪ್ಪಲ್ಲ. ಇಫ್ ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ನಿನ್ ಸ್ಟಡೀಸು, ನಿನ್ ಫ್ಯೂಚರು, ಹುಡುಗಿ. ವೆರಿ ಗುಡ್. ಒಂದೇ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳನ್ನ ನಾವು ಕಾಲೇಜ್ಗೆ ಯಾಕೆ ಕಳಿಸ್ತೀವಿ, ಚೆನ್ನಾಗಿ ಓದಿ ಬುದ್ಧಿವಂತರಾಗಲಿ ಅಂತ. ಇವ್ರಿಗೆ ಲವ್ ಮಾಡೋ ಅಂತ ಯಾರು ಹೇಳಿದ್ವಿ? ಇದಕ್ಕೆ ಏನ್ ಹೇಳ್ತಾರೆ ಸ್ಟೂಡೆಂಟ್ಸ್ ಹೇಳ್ಬೇಕು. ಇದಕ್ಕೆ ಏನ್ ಹೇಳ್ತಾರೆ? ಹೇಳಿದ್ವಿ ಪೇರೆಂಟ್ಸ್, ನೀನ್ ಯಾರನ್ನಾದ್ರೂ ನೋಡ್ಕೋ, ನಿನ್ ಹುಡುಗಿ ಅಥವಾ ನೀನ್ ಸೆಲೆಕ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಅವ್ರು ಆಗಿಂದ ಹೇಳ್ತಿರೋದು ಲವ್ ಅನ್ನೋದು ಆಗುವಂಥದ್ದು, ಮಾಡೋದಲ್ಲ ಅನ್ನೋ ಪಾಯಿಂಟ್ ನ ಹೇಳ್ತಾರೆ. ಮೇಡಮ್ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಈಗ ಪೇರೆಂಟ್ಸ್ನ ಮಕ್ಕಳನ್ನ ಕಳಿಸ್ತಾರೆ ಕಾಲೇಜಿಗೆ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ಗೆ ಮಕ್ಕಳದ್ದು ಅವ್ರದ್ದು ಕೆಪಾಸಿಟಿ ಏನು ಅಂತ ಪೇರೆಂಟ್ಸ್ಗೆ ಗೊತ್ತಿರಲ್ಲ. ಓಕೆ, ಆ್ಯಂಡ್ ಪೇರೆಂಟ್ಸ್ ಹುಡುಗೋಂಥ ಪ್ರಪೋಸಲು ಅವ್ರ ಅವ್ರಿಗೆ ಮ್ಯಾಚ್ ಆಗೋ ಥರ ಇರೋದಿಲ್ಲ ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್. ಹಾಗಾಗಿ ಅವರಾಗಿ ಹುಡ್ಕೊಂಡ್ರೆ, ಅವ್ರಿಗೆ ಮ್ಯಾಚ್ ಆಗೋಂಥ ಹುಡುಗನ ಹುಡ್ಕೊಂಡ್ರೆ ಅದರಲ್ಲೇನು ತಪ್ಪಿಲ್ಲ ಅಂತ. 99 ತೆಗೆದ್ರು ಪೇರೆಂಟ್ಸ್ಗೆ ಇನ್ನೊಂದು ಮಾರ್ಕ್ ಯಾಕೆ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ನಾವು ಚರ್ಚೆ ಮಾಡೋಣ. ಆಗಲೇ ಹರೀಶ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ವಿ, ಅಮರ ಪ್ರೇಮಿ ಅಂತ ಹೇಳಿ, ಆಧುನಿಕ ಕಾಳಿದಾಸ ಅಂತ. ಅವರು ಹೋದ ವರ್ಷ ಸೀರೆಯಲ್ಲಿ ಒಂದು ಪ್ರೇಮ ಪತ್ರವನ್ನು ಬರೆದಿದ್ರಂತೆ. ಅದನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. Please love me, Priya. Priya, please love me, Priya. ಈ ಲೋಕ ಬೇಡ, ಆ ಸ್ವರ್ಗ ಬೇಡ, ಈ ಪ್ರೀತಿ ಇರದ ಕ್ಷಣಗಳೇ ಬೇಡ. I am in love, you are in love. ಸೃಷ್ಟಿಕರ್ತ is in love. ಸೃಷ್ಟಿಕರ್ತ is